Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರಾಗಿರುವಂಥ ಅಜಿತ್ ಅಗರ್ಕರ್ ನೆನೆ ಸ್ಕ್ವಾಡ್ನ ಅನೌನ್ಸ್ ಮಾಡ್ತಾ ಇರೋ ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಬೋತ್ ಆರ್ ನಾಟ್ ಕಮಿಟೆಡ್ ಟುವರ್ಡ್ಸ್ 2027 ವರ್ಲ್ಡ್ ಕಪ್ ಅಂತ ಹೇಳಿದರೆ ಇವರು ಪಕ್ಕ ಇದ್ದೇ ಇದ್ಬಿಡ್ತಾರೆ, ಕಮಿಟ್ ಆಗೋಗ್ಬಿಟ್ಟಿದ್ದಾರೆ, ಇವರು ಆಡಲೇಬೇಕು ಅಂತ ಇದ್ದೇ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವರ ಪರ್ಫಾರ್ಮೆನ್ಸ್ ಏನಿದೆ ಚಾಂಪಿಯನ್ಸ್ ಟ್ರೋಫಿಲಿ ಮಸ್ತಾಗಿತ್ತು, ಅದಕ್ಕೋಸ್ಕರ ಅವ್ರ ಸ್ಕ್ವಾಡಲ್ಲಿ ಇದ್ದಾರೆ. ಅಪ್ಕಮಿಂಗ್ ಸೀರೀಸ್ಗಳೆಲ್ಲ ಏನಿದ್ದಾವೆ, ಇನ್ನೂ 2 ವರ್ಷ ಇದೆ ವರ್ಲ್ಡ್ ಕಪ್ ಬರೋದಕ್ಕೆ. ಅಪ್ಕಮಿಂಗ್ ಸೀರೀಸ್ ಏನೇನು ಬರ್ತಾವೆ ODI ಸೀರೀಸ್ಗಳು, ಅದರಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಇವರು, ಅದನ್ನೆಲ್ಲ ನೋಡ್ಬಿಟ್ಟು ಸ್ಕ್ರೂಟಿನಿ ಮಾಡಿಬಿಟ್ಟು ನಾವು ಯೋಚನೆ ಮಾಡ್ತೀವಿ 2027 ವರ್ಲ್ಡ್ ಕಪ್ಪಿಗೆ ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಇರಬೇಕಾ ಇರಬಾರ್ದಾ ಅಂತ. ಇವಾಗ ಅವನ ಅಜ್ಜಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು ಅಜಿತ್ ಅಗರ್ಕರಿಗೆ ಕರ್ಕೊಂಬಂದು ಮೆಟ್ಕಿಟ್ ತಂದು ಕೊಟ್ರಿ ಗುರು ಅಂತ ಹೇಳ್ತಾರೆ. ಹೌದು, ಅವ್ರದ್ದೇನು ತಪ್ಪಿಲ್ಲ, ಅವ್ರು ಇರೋದನ್ನೇ ಹೇಳಿದರೆ. ಇವಾಗ ಪಕ್ಕ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಇದ್ದೇ ಇರ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಆ ಥರ ಹೇಳ್ಬಿಡ್ತು ಅಂತಂದರೆ ಆಮೇಲೆ ಏನು ಬೇಕಾದ್ರೂ ಆಗ್ಬೋದು. 2 ವರ್ಷದ ಮಾತಿನ ಇನ್ನೂ ಅವನ ಅಜ್ಜಿ 6 ತಿಂಗಳ ಮಾತುಗಳನ್ನೇ, ಅವಾಗ ಇಂಜುರಿನೇ ಆಗ್ಬೋದು, ಏನೇ ಆಗ್ಬೋದು, ಯಾವನಿಗೆ ಗೊತ್ತೋಗಿರೋ. ಅದಕ್ಕೋಸ್ಕರ ಓಪನ್ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಇಲ್ಲ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪಕ್ಕ ಶಾರ್ಟಾಗೆ ಆಡೇ ಆಡ್ತಾರೆ, ಅವರೇ ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇದು ನಿಭಾಯಿಸ್ತಾರೆ, ಅದು ನಿಭಾಯಿಸ್ತಾರೆ ಅಂತೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಇವಾಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ 2027 ವರ್ಲ್ಡ್ ಕಪ್ಪಿಗೆ, ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಅಂತಲೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಏನು ಬೇಕಾದರೂ ಆಗ್ಬೋದು, ಅದನ್ನೇ ಅಜಿತ್ ಅಗರ್ಕರ್ ಅವರು ಹೇಳಿರೋದು. ಆ್ಯಂಡ್ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತು ಅಂದರೆ ಅದು ಕರೆಕ್ಟು, ಫ್ಯಾನ್ಸ್ಗಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತು ಅಂತಂದರೆ ಏನು ಗುರೇನೋ ಅಂತ ಅನಿಸುತ್ತೆ. ಅಪ್ಡೇಟ್ ನಂಬರ್ 2, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ. ODIs ನೋಡೋಣ ಏನಾಗುತ್ತೆ ಅಂತ. ಇಂಡಿಯಾ ಸ್ವಲ್ಪ ಸ್ಟ್ರಗ್ಲಿಂಗೇ ಕಾಣಿಸ್ಕೊಂಡ್ರು, ಏನಂತ ಹೆವಿ ಸ್ಕೋರ್ ಏನೂ ಮಾಡಿಲ್ಲ, ತಕ್ಕಮಟ್ಟಿಗೆ ಸ್ಕೋರ್ ಮಾಡಿದ್ದಾರೆ. ನೋಡೋಣ ಚೇಸ್ ಯಾವ ಥರ ಪಾಕಿಸ್ತಾನ ಮಾಡ್ತಾರೆ ಅಂತ. ಆ್ಯಂಡ್ ಈ ಮ್ಯಾಚಲ್ಲಿ ಮೆಚ್ಕೊಬೇಕಾಗಿರೋದೇನು ಅಂತಂದರೆ, ವುಮೆನ್ಸ್ ಕೂಡ ಹ್ಯಾಂಡ್ ಶೇಕ್ ಮಾಡಿಲ್ಲ, ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಸೊ ಇದು ಮೆನ್ಸಲ್ಲಿ ಹೆಂಗಿತ್ತೋ ಅಲ್ಲಿ ಅದೇ ಥರನೇ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಇನ್ನೇನಕ್ಕೆ ಶೇಕ್ ಮಾಡಬೇಕು, ಅವರಿಗೆ ಬೋಳಿ ಮಕ್ಕಳು ಅಂತ ಬೈತಿದೆ, ಇವ್ರಿಗೇನು ಅಂತ ಬೈಯೋಣ ಅಂತ ಗೊತ್ತಾಗ್ತಿಲ್ಲ ನನಗೆ. ಇವರು ಪಾಕಿಸ್ತಾನ ವುಮೆನ್ಸ್ಗಳು ಕೊಡಲಿ ಸ್ಟೇಟ್ಮೆಂಟ್ಗಳು ಇಂಡಿಯಾ ವಿರುದ್ಧ, ಅವಾಗ ಇವ್ರಿಗೂ ಕೂಡ ಕ್ಲಾಸ್ ತಗೊಂತೀನಿ. ಅಪ್ಡೇಟ್ ನಂಬರ್ 3, ಮೊಹಮ್ಮದ್ ಕೇಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ರಿಲೇಟೆಡ್. ಅಲ್ಲ ಗುರು, ಚಾಂಪಿಯನ್ಸ್ ಟ್ರೋಫಿನ ಗೆಲ್ಸಿದ್ದಾರೆ ರೋಹಿತ್ ಶರ್ಮಾ, ನೀವೇನಕ್ಕೆ ಕಿತ್ತಾಕ್ಬಿಟ್ರಿ ರೋಹಿತ್ ಶರ್ಮಾನ ಕ್ಯಾಪ್ಟನ್ಸಿಯಿಂದ? ಅಲ್ಲ, 2023 ವರ್ಲ್ಡ್ ಕಪ್ಪಲ್ಲಿ ಫೈನಲಿಸ್ಟು ಇಂಡಿಯಾ, ಅಂತ ಸಗದಾಗಿ ಪರ್ಫಾರ್ಮರ್, ಒಂದು ಮ್ಯಾಚ್ನ ಸೋಲ್ದಂಗೆ ಅಲ್ಲಿ ಫೈನಲ್ಸಿಗೆ ಕರ್ಕೊಂಡೋಗಿದ್ದು ರೋಹಿತ್ ಶರ್ಮಾ. ಅಲ್ಲಿ ಒಂದು ಮ್ಯಾಚ್ ಏನೋ ಒಂದು ಬ್ಯಾಡ್ ಡೇ ಆಯಿತು. ಅವರ ಸ್ಟ್ಯಾಟ್ಸ್ ನೋಡಿ ಯಾವ ಥರ ಇದೆ ಅಂತ. ಅಲ್ಲಿ 50+ ಮ್ಯಾಚಸ್ಸು ಇವರು ಕ್ಯಾಪ್ಟನ್ಸಿ ನಿಭಾಯಿಸಿದರೆ, 40+ ಮ್ಯಾಚಸ್ನ ಗೆಲ್ಸಿದ್ರೆ. ಕ್ಯಾಪ್ಟನ್ಸಿ ಸ್ಟ್ಯಾಟ್ಸ್ ಅಂತ ಬಂದಾಗ ಆಲ್ಮೋಸ್ಟ್ 75% ಇದೆ ಇವ್ರದ್ದು ಸಕ್ಸಸ್ ರೇಟು. ನೀವು ಇವ್ರನ್ನ ಬಿಟ್ಬಿಟ್ಟು ಏನೇನೋ ಮಾಡ್ತಿದ್ರಲ್ಲ ಗುರು, 1 ವರ್ಷನಾದ್ರು ಕೊಡಬೇಕು ತಾನೆ ಅವ್ರಿಗೆ ಕ್ಯಾಪ್ಟನ್ಸಿನ. ಚಾಂಪಿಯನ್ಸ್ ಟ್ರೋಫಿ ಗೆಲ್ಸಾದ್ಮೇಲೆ, ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದು ಆಲ್ಮೋಸ್ಟ್ ವರ್ಲ್ಡ್ ಕಪ್ ಗೆದ್ದಂಗೆ. ನೀವು ಇಲ್ಲಿ ಕ್ಯಾಪ್ಟನ್ಸಿನ ಇವ್ರಿಗೆ ಏನಕ್ಕೆ ಕಿತ್ತಾಕಿದ್ರೆ ಅಂತಲೇ ಕ್ಲಾರಿಟಿ ಕೊಡ್ತಾ ಇಲ್ವಲ್ಲ. ಅಲ್ಲಿ ಏನೋ ವಯಸ್ಸಾಗ್ಬಿಟ್ಟಿದೆ ನಾವು ಮಾತ್ರಿಗೆ, ಅವ್ರು ಕ್ಯಾಪ್ಟನ್ಸಿಗೆ ಇನ್ಎಲಿಜಿಬಲ್ ಅಂತ ಅನ್ಕೊಂಡ್ಬಿಟ್ಟಿದ್ರೆ ನೀವು. ಕ್ಯಾಪ್ಟನ್ಸಿ ಬೇಕಿತ್ತು ರೋಹಿತ್ ಶರ್ಮಾಗೆ, ಅಟ್ಲೀಸ್ಟ್ 1 ವರ್ಷ ಅವರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಕ್ಯಾಪ್ಟನ್ಸಿ ಹೆಂಗೆ ಇರುತ್ತೆ ಅನ್ನೋದನ್ನು ನೋಡ್ದಂಗೆ ಕಿತ್ತಾಕ್ಬಿಟ್ರಲ್ಲ ನೀವು. ಇದಕ್ಕಿಂತ ಒಂದು ದಡ್ತನ ಮುಟ್ಟಾಳ್ತನ ಇನ್ನೂ ಒಂದಿಲ್ಲ. ಅವ್ರು ಕ್ಯಾಪ್ಟನ್ಸಿನರು ಕೆಳಗಡೆ ಬಿದ್ದಿತ್ತು ಅಂತಂದರೆ, ರಿಪೀಟೆಡಾಗಿ ಮ್ಯಾಚ್ಗಳನ್ನ ಸೋಲ್ತಾ ಇದ್ದಾರೆ ಅಂದರೆ, ಅವಾಗ ಕಿತ್ತಾಕೋದ್ರಲ್ಲಿ ಅರ್ಥ ಇದೆ. ಅವ್ರನ್ನ ನೀವು ಪ್ಲೇಯಿಂಗ್ ಲೆವೆನಲ್ಲಿ ಇಟ್ಬಿಟ್ಟು ನೀವು ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿಲ್ಲ ಅಂತಂದರೆ, ನೀವು ಅವ್ರದ್ದು ಫ್ಲಾಗ್ ಹೋಗ್ಬಿಡಿದೆ, ಹಂಗಾಗೋಗ್ಬಿಡಿದೆ, ರೀಸನೇ ಕೊಡೋಂಗಿಲ್ಲ. ಯಾಕಂದರೆ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಲ್ಲಿ ODIs ಅಂತ ಬಂದಾಗ ರೋಹಿತ್ ಶರ್ಮಾ, ಅದೇ ಹೇಳದ್ನಲ್ಲ 75%ಗಿನ ಜಾಸ್ತಿ ಇದೆ ಅವ್ರದ್ದು ವಿನ್ನಿಂಗ್ ಸ್ಟ್ಯಾಟ್ಸ್ ಅಂತ ಬಂದಾಗ. ಸೊ ನನಗೂ ಕೂಡ ಹಂಗೆ ಅನ್ನಿಸ್ತು. ಬಟ್ ಅದೇ ಶುಭ್ಮನ್ ಗಿಲ್ ಹೆಂಗೆ ಕ್ಯಾಪ್ಟನ್ನು ತೊಗೊಂಡೋಗ್ಲಿ ಅನ್ನೋ ಥರ ಅದು ಒಂದು ಸ್ಟ್ರಾಟಜಿ ಇರ್ಬೋದು ಟೀಮ್ ಇಂಡಿಯಾದು. ಬಟ್ ರೋಹಿತ್ ಶರ್ಮಾನ ಇಳಿಸಿದ್ದು ಎಲ್ಲರೂ ಖಂಡಿತ ಬೇಜಾರಂತೂ ಆಗಿದೆ. ಯಾಕಂದರೆ 2027 ವರ್ಲ್ಡ್ ಕಪ್ಪಲ್ಲಿ ಅವರೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಮೋಸ್ಟ್ ಆಫ್ ದಮ್ ಇನ್ಕ್ಲೂಡಿಂಗ್ ನಾನು ಕೂಡ ಅನ್ಕೊಂಡಿದ್ದೆ. ಅಪ್ಡೇಟ್ ನಂಬರ್ 4, ಸೂರ್ಯಕುಮಾರ್ ಯಾದವ್ ಅವರು MS ಧೋನಿ ಅವ್ರ ಬಗ್ಗೆ ಮಾತಾಡಿದ್ರೆ, ಐ ಲರ್ನ್ ಫ್ರಮ್ ಹಿಮ್ ವ್ಯಾನ್ ಐ ಪ್ಲೇಡ್ ಅಗೇನ್ಸ್ಟ್ ಹಿಮ್ ಇಸ್ ಟು ಸ್ಟೇ ರಿಲ್ಯಾಕ್ಸ್ ಇನ್ ಆಲ್ ಪ್ರೆಷರ್ ಸಿಚುವೇಶನ್. ಈ ಪ್ರೆಷರ್ ಹ್ಯಾಂಡ್ಲಿಂಗು ಮತ್ತು ಕಾಮ್ನೆಸ್ಸು ಅವ್ರ ಕ್ಯಾಪ್ಟನ್ಸಿಲಿ ನೋಡಿದ್ದೀವಿ. ಸೂರ್ಯಕುಮಾರ್ ಯಾದವ್ ಕೂಡ ಅಂತ ಅಗ್ರೆಸಿವ್ ಆಗಕ್ಕೆ ಹೋಗಲ್ಲ, ರೊಚ್ಕೊಳ್ಳೋಕೆ ಹೋಗಲ್ಲ, ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಕಿರ್ಚಾಡಕ್ಕೆ ಹೋಗೋದಿಲ್ಲ. ಸೊ ಇದೆಲ್ಲ ನೋಡಿದ್ದೀವಿ. ಇದನ್ನ ಎಲ್ಲಿಂದ ಕಲ್ತೀನಿ ಅಂದರೆ MS ಧೋನಿಯಿಂದ ನಾನು ನೋಡಿ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಕ್ಯಾಪ್ಟನ್ಸಿ ಹೆಂಗೆ ಮಾಡಬೇಕು ಅಂತ. ಆ್ಯಂಡ್ ಪ್ರೆಷರ್ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆ ಟೈಮಲ್ಲಿ ಹಿಂಗೆ ಒಂಥರ ಮೆಂಟಲ್ ಪ್ರೆಷರ್ನ ಹ್ಯಾಂಡಲ್ ಹೆಂಗೆ ಮಾಡಬೇಕು ಪ್ರೆಷರ್ ಸಿಚುವೇಶನಲ್ಲಿ ಅನ್ನೋದು ನಾನು ಅವ್ರನ್ನ ನೋಡ್ಬಿಟ್ಟು ಕಲ್ತಿದ್ದೀನಿ ಅಂತ ಹೇಳಿದರೆ. ಸೊ ಇರಬರೋರೆಲ್ಲ ಧೋನಿಗೆ ಹೇಳ್ತಾರೆ, ಅದೇ ರೀತಿ ಇವರು ಕೂಡ ಹೇಳಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಸೂರ್ಯಕುಮಾರ್ ಯಾದವ್ ಅವರು ಮಾತಾಡಿದ್ರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ಅವರ ಕ್ಯಾಪ್ಟನ್ಸಿ ಡೌನ್ ಆಯ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ an inspiration to all youngsters who gets everyone comfortable around them and his door was open 24/7 for everyone. ಅಂದರೆ ಇವ್ರು ಯಾವ ಥರ ಕ್ಯಾಪ್ಟನ್ ಅಂತ ಅಂದರೆ ಹೇಳಿದ್ದಾರೆ. ಮುಂಬೈ ಇಂಡಿಯನ್ಸಲ್ಲಿ ಆಗಿರಲಿ, ಜೊತೆಗೆ ಇಂಡಿಯನ್ ಟೀಮಲ್ಲಿ ಆಗಿರಲಿ 24/7 ಒಂದು ಸ್ವಲ್ಪ ಜಾವಿಯಲ್ ಆಗಿರಲಿ. ನೋಡಿರ್ತೀವಿ ರೋಹಿತ್ ಶರ್ಮಾ ಬೈಯೋದಂದರೆ ಬೈತಾ ಇರ್ತಾರೆ. ಅಂದರೆ ಅದನ್ನು ಸೀರಿಯಸ್ ಆಗಿ ಕೂಡ ಪ್ಲೇಸ್ಗಳು ತೊಗೊಳೋದಕ್ಕೆ ಹೋಗೋದಿಲ್ಲ. ಅಂದರೆ ಒಂಥರ ಒಂದು ಫ್ರೆಂಡ್ಲಿ ಆ್ಯಂಗಲಲ್ಲಿ ತೊಗೊತಾರೆ.
ರೋಹಿತ್ ಶರ್ಮಾ ಅಂಥ ಒಂದು ಈಗೋ ಇದೆ, ಆ್ಯಟಿಟ್ಯೂಡ್ ಇದೆ, ಹಂಗಿದೆ ಹಿಂಗಿದೆ ಅಂತ ನಮಗೆ ಯಾವತ್ತೂ ಕೂಡ ಅನಿಸೇ ಇಲ್ಲ. ಆ್ಯಂಡ್ ಅದೇ ಥರ ಅವರು ನಡ್ಕೊತಾರೆ ಡ್ರೆಸ್ಸಿಂಗ್ ರೂಮಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ, ಪ್ಲೇಯರ್ಸ್ಗಳ ಜೊತೆಗೆ 24/7 ಎಲ್ಲ ಪ್ಲೇಯರ್ಸ್ಗಳು ಒಂದೇ ಥರ ನೋಡೋಂಥ ಕ್ಯಾಪ್ಟನ್ ಯಾರು ಇದ್ದಾರೆ ಅಂತಂದರೆ ಅದು ರೋಹಿತ್ ಶರ್ಮಾ ಅಂತಲೇ ಹೇಳಿರೋದು ಸೂರ್ಯಕುಮಾರ್ ಯಾದವ್. ಆ್ಯಂಡ್ ಅದನ್ನು ಆಬ್ವಿಯಸ್ಲಿ ನಾನಂತೂ ಒಪ್ಕೊಂತೀನಿ. ಇಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಏನಾಗಲ್ಲ.